ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೀರಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸೀರಮ್ ಯೂಸ್ ಮಾಡೋದ್ರಿಂದ ನಿಮಗೆ ಏನ್ ಬೆನಿಫಿಟ್ ಅಪ್ಪ ಅಂತ ಹೇಳಿದ್ರೆ, ನಿಮ್ ಫೇಸ್ ಅಲ್ಲಿ ಏನಾದ್ರು ತುಂಬಾನೇ ಬಂಗ್ ಆಗಿತ್ತು ಅಂದ್ರೆ ಪಿಗ್ಮೆಂಟೇಷನ್ ಇತ್ತು, ಮೆಲಾಸ್ಮಾ ಇತ್ತು, ಡಾರ್ಕ್ ಸ್ಪ್ಯಾಚಸ್ ಏನಾದ್ರು ಇತ್ತು, ಮತ್ತೆ ಡಾರ್ಕ್ ಸ್ಪಾಟ್ಸ್ ಇತ್ತು, ಆಕ್ನೆ ಸ್ಕಾರ್ಸ್ ಇತ್ತು, ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಡಲ್ ಆಗಿ ಏನಾದ್ರು ಕಾಣ್ತಿತ್ತು, ಅನ್ಇವನ್ ಸ್ಕಿನ್ ಟೋನ್ ತರ ಇತ್ತು, ನಿಮ್ಮ ಸ್ಕಿನ್ ಬೆಳ್ಳಗಾಗಬೇಕು, ವೈಟನ್ ಆಗಬೇಕು, ಬ್ರೈಟನ್ ಆಗಬೇಕು, ಹೆಲ್ದಿ ಸ್ಕಿನ್ ಆಗಬೇಕು ಅಂತ ಹೇಳಿದ್ರೆ ಈ ಸೀರಮ್ ನೀವು ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಗೆ ಬೆನಿಫಿಟ್ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ರಿಸಲ್ಟ್ ಕೂಡ ಕ್ಲಿನಿಕಲಿ ಪ್ರೂವ್ ಆಗಿದೆ. ಸೊ ನಾನು ತಮ್ಲೈನ್ ನಲ್ಲಿ ಹಾಕ್ಬಿಟ್ಟಿದೀನಿ. ಪಿಗ್ಮೆಂಟೇಷನ್ 2 ವಾರದಲ್ಲಿ ಕಡಿಮೆ ಆಗುತ್ತೆ, ಮತ್ತೆ 7 ದಿನದಲ್ಲಿ ಡಾರ್ಕ್ ಸ್ಪಾಟ್ಸ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ನೋಡಿ, ನಿಮ್ಗೆ ಏನಾದ್ರು ಈ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು, ನೀವು ಒಂದೊಳ್ಳೆ ಸೀರಮ್ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಸೀರಮ್ ನೀವು ಯೂಸ್ ಮಾಡಬಹುದು. ಯಾವುದು ಆ ಸೀರಮ್ ಅಂಡ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ, ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ, ಮತ್ತೆ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ, ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೇನೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀ ಆಗಿ ಈಸಿಯಾಗಿ ನೋಡಬಹುದು. ಓಕೆನಾ? ಸೊ ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಆ ಒಂದು ಬೆಸ್ಟ್ ಫೇಸ್ ಸೀರಮ್ ಯಾವುದು ಅಂತ ಹೇಳಿದ್ರೆ ವಿಶ್ ಕೇರ್ ಸೂಪರ್ ಬ್ರೈಟ್ C16 ವಿಟಮಿನ್ ಸಿ ಸೀರಮ್ ಅಂತ ಹೇಳಿ ನೋಡ್ತಾ ಇದ್ರಲ್ಲ ಪ್ಯಾಕೇಜಿಂಗ್. ಸೊ ಇದೇ ಆ ಸೀರಮ್. ಸೊ ಇದನ್ನ ನೀವು ಯೂಸ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ 2 ವಾರದಲ್ಲಿ ಕಡಿಮೆ ಆಗುತ್ತೆ, ಮತ್ತೆ 7 ದಿನದಲ್ಲಿ ಡಾರ್ಕ್ ಸ್ಪಾಟ್ಸ್ ಕೂಡ ಕಡಿಮೆ ಆಗುತ್ತೆ. ವಿಶ್ ಕೇರ್ ಬ್ರ್ಯಾಂಡ್ ಅವ್ರದ್ದು ಸೂಪರ್ ಬ್ರೈಟ್ C16 ವಿಟಮಿನ್ ಸಿ ಸೀರಮ್ ಅಂತ ಹೇಳಿ. ಅಂಡ್ ಈ ಸೀರಮ್ ವಾಟರ್ ಬೇಸ್ಡ್ ಆಗಿರುತ್ತೆ, ತುಂಬಾನೇ ಲೈಟ್ ವೇಟ್ ಆಗಿರುತ್ತೆ. ನೀವು ಏನು ಅಪ್ಲೈ ಮಾಡಿದಾಗ ನಿಮ್ಮ ಫೇಸ್ ಗೆ ತುಂಬಾನೇ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ತುಂಬಾ ಚೆನ್ನಾಗಿ ಲೈಟ್ ವೇಟ್ ಆಗಿ ಕೊಟ್ಟಿದ್ದಾರೆ. ಒಂದ್ ರೀತಿ ಎಣ್ಣೆ ತರ ಅನ್ಸೋದು, ಜಿಡ್ ತರ ಅಂತ ಅನ್ಸೋದು. ಸೊ ಆ ರೀತಿನಲ್ಲಿ ನಿಮ್ಗೆ ಫೀಲ್ ಆಗೋದಿಲ್ಲ. ನೀವೇನು ಅಪ್ಲೈನೇ ಮಾಡಿಲ್ಲ ಅನ್ನೋಷ್ಟು ನಿಮ್ಗೆ ಸ್ಕಿನ್ ಟೈಟನ್ ಕೂಡ ಆಗ್ಬಿಡುತ್ತೆ, ಮತ್ತೆ ಅಷ್ಟು ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅಬ್ಸರ್ವ್ ಆಗಿ ನಿಮ್ಮ ಸ್ಕಿನ್ ನಲ್ಲಿ ಏನಾದ್ರು ಮೆಲನಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಿತ್ತು ಅಂತ ಹೇಳಿದ್ರೆ ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಮಾಡುತ್ತೆ. ಸೊ ಮೆಲನಿನ್ ಪ್ರೊಡಕ್ಷನ್ ಒಂದ್ಸಲ ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ನಿಮ್ಮ ಫೇಸ್ ಡಲ್ ಆಗಿ ಕಾಣಿಸುವಂತದ್ದು, ಮತ್ತೆ ನಿಮ್ಮ ಫೇಸ್ ಡಾರ್ಕ್ ಆಗುವಂತದ್ದು, ಟ್ಯಾನ್ ಆಗುವಂತದ್ದು. ಸೊ ಆ ರೀತಿನಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ. ಇನ್ ಫ್ಯೂಚರ್ ಅಲ್ಲೂ ಕೂಡ ಆಲ್ರೆಡಿ ಮೆಲನಿನ್ ಪ್ರೊಡಕ್ಷನ್ ತುಂಬಾ ಇತ್ತು ಅಂತ ಹೇಳಿದ್ರೆ ಎಲ್ಲದೂ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ, ಮತ್ತೆ ಪಿಗ್ಮೆಂಟೇಷನ್ ನಾನಾಗ್ಲೇ ಹೇಳಿದಾಗೆ 2 ವಾರದಲ್ಲಿ ಕಡಿಮೆ ಆಗುತ್ತೆ. ಇದು ಕ್ಲಿನಿಕಲಿ ಪ್ರೂವನ್ ಆಗಿರೋಂಥದ್ದು ಫ್ರೆಂಡ್ಸ್. ಓಕೆನಾ? ಮತ್ತೆ ಡಾರ್ಕ್ ಸ್ಪಾಟ್ಸ್ ಕೂಡ ಅಷ್ಟೇ 7 ಡೇಸ್ ಅಲ್ಲಿ ಕಡಿಮೆ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಬಾಯಿ ಸುತ್ತ ಏನಾದ್ರು ಫುಲ್ ಡಾರ್ಕ್ ಆಗಿತ್ತು, ಈಗ ಕೆಲವರಿಗೆ ಪಿಗ್ಮೆಂಟೇಷನ್ ಅಂದ್ರೆ ಚೀಕ್ಸ್ ಇರತ್ತೆ ನೋಡಿ. ಸೊ ಚೀಕ್ಸ್ ಹತ್ರ ಇರುತ್ತೆ, ಮೂಗ್ ಮೇಲೆ ಇರುತ್ತೆ, ಕೆಲವರಿಗೆ ಬಾಯಿ ಸುತ್ತ ಇರುತ್ತೆ ನೋಡಿ. ಸೊ ನಿಮ್ಗೆ ಏನಾದ್ರು ಬಾಯಿ ಸುತ್ತ ಇತ್ತು ಅಂತ ಹೇಳಿದ್ರೆ ನೀವು ಅಲ್ಲೂ ಕೂಡ ಯೂಸ್ ಮಾಡಬಹುದು. ಸೊ ಡಾರ್ಕ್ನೆಸ್ ಅರೌಂಡ್ ಮೌತ್ ಅಲ್ಲೂ ಕೂಡ ಕಡಿಮೆ ಆಗುತ್ತೆ ನೀವು ಯೂಸ್ ಮಾಡೋದ್ರಿಂದ. ಮತ್ತೆ ಮೆಲಾಸ್ಮಾ ಏನಾದ್ರು ಇತ್ತು ನಿಮ್ಮ ಫೇಸ್ ಅಲ್ಲಿ ಅಂತ ಹೇಳಿದ್ರೆ 3 ವಾರದಲ್ಲಿ ಕಡಿಮೆ ಆಗುತ್ತೆ ಅಂತೆ. ಸೊ ಅದು ಕೂಡ ಕ್ಲಿನಿಕಲಿ ಪ್ರೂವ್ ಆಗಿದೆ. ಮತ್ತೆ ನಿಮ್ಮ ಫೇಸ್ ತುಂಬಾನೇ ಡಲ್ ಆಗಿ ಏನಾದ್ರು ಇತ್ತು, ಸೊ ನಿಮ್ಗೆ ಒಂದ್ ರೀತಿ ಅನ್ಹೆಲ್ದಿ ಸ್ಕಿನ್ ತರ ಬ್ರೈಟ್ ಅನ್ನೇ ಇರೋದಿಲ್ಲ, ಒಂಥರ ನಿಮ್ಗೆ ಸ್ಕಿನ್ ಒಂದ್ ರೀತಿ ಫುಲ್ ಹಾಳಾಗಿದ್ದು, ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಈ ಸಿರಮ್ ನೀವು ಯೂಸ್ ಮಾಡೋದ್ರಿಂದ ಬ್ರೈಟನ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ವಿಟಮಿನ್ ಸಿ 10% ಅಷ್ಟು ಕೊಟ್ಟಿದ್ದಾರೆ. ವಿಟಮಿನ್ ಸಿ ಅಂತ ಹೇಳಿದ್ರೆ ಗೊತ್ತೇ ಇದೆ ಅಲ್ವಾ, ಸ್ಕಿನ್ ಬ್ರೈಟನ್ ಮಾಡುವಂತ ಒಂದು ಏಜೆಂಟ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಆಕ್ನೆ ಸ್ಕಾರ್ಸ್ ಗಳು, ಮೊಡವೆ ಕಲೆಗಳೇನಾರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಸನ್ ಡ್ಯಾಮೇಜಸ್ ಇಂದ ಅಂದ್ರೆ ಸನ್ ಟ್ಯಾನ್ ಆಗಿರ್ಬೋದು, ಏಜ್ ಸ್ಪಾಟ್ಸ್, ಫೈಲೆನ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಈ ರೀತಿ ಏಜ್ ಸ್ಪಾಟ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಮತ್ತೆ ನಿಮ್ ಸ್ಕಿನ್ ಏನಾದ್ರು ಡ್ರೈನೆಸ್ ಆಗಿ ಅನಿಸ್ತಿತ್ತು ಅಂತ ಹೇಳಿದ್ರೆ ಸೊ ಈ ಸಿರಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೈಡ್ರೇಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ನರಿಶ್ಮೆಂಟ್ ಚೆನ್ನಾಗಿ ಪ್ರೊವೈಡ್ ಮಾಡುತ್ತೆ. ಮಾಯಿಶ್ಚರ್ಡ್ ಸ್ಕಿನ್ ತರ ನಿಮ್ಮ ಫೇಸ್ ಕಾಣುತ್ತೆ. ತುಂಬಾ ಸಾಫ್ಟ್ ಅಂಡ್ ತುಂಬಾನೇ ಸ್ಮೂತ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಸೀರಮ್ ನಾನ್ ಇರಿಟೇಟಿಂಗ್ ಸೀರಮ್. ಓಕೆನಾ? ಸೊ ನಿಮ್ಗೆ ಯಾವ್ದೇ ರೀತಿ ಇರಿಟೇಷನ್, ರೆಡ್ನೆಸ್ ಏನು ಕೂಡ ಅನ್ಸೋದಿಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗೆ ಇದು ವಾಟರ್ ಬೇಸ್ಡ್ ಆಗಿರೋದ್ರಿಂದ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಸೊ ಏನು ನಿಮ್ಗೆ ಇರಿಟೇಷನ್ ಪ್ರೊವೈಡ್ ಮಾಡೋದಿಲ್ಲ. ಸೊ ಈ ಸೀರಮ್ ನೀವು ಯೂಸ್ ಮಾಡೋದ್ರಿಂದ ಇದಷ್ಟು ಬೆನಿಫಿಟ್ಸ್ ನಿಮ್ಮ ಸ್ಕಿನ್ ಗೆ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ? ಸೊ ತುಂಬಾ ಚೆನ್ನಾಗಿದೆ. ಡಾಕ್ಟರ್ ಗಳು ಕೂಡ ರೆಕಮೆಂಡ್ ಮಾಡ್ತಾರೆ ಈ ಸೀರಮ್. ಅಂಡ್ ಕ್ಲಿನಿಕಲಿ ಕೂಡ ಪ್ರೂವನ್ ಆಗಿದೆ. ನಾನು ಹೇಳಿರೋ ಹಾಗೆ ರಿಸಲ್ಟ್ ನಿಮ್ಗೆ ಸಿಗತ್ತೆ. ಅಂಡ್ ಒಂದು 2 ಡೇಸ್ ಅಥವಾ 5 ಡೇಸ್ ವೇರಿ ಆಗ್ಬೋದು, ನಿಮ್ಮ ಏನು ಹೆಲ್ದಿ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬಟ್ ಕ್ಲಿನಿಕಲಿ ಪ್ರೂವ್ ಆಗಿದೆ. ಇದೆಲ್ಲ ನಾನು ಹೇಳಿರೋ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ. ಓಕೆನಾ? ಸೊ ಯಾಕೆ ಇಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದ್ರಲ್ಲಿರುವಂತ ತುಂಬಾನೇ ಹೈ ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಂತಾನೆ ಹೇಳ್ಬೋದು. ಸೊ ಇದರಲ್ಲಿ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಹಾಗಾಗಿ ಇಷ್ಟು ಬೇಗ ರಿಸಲ್ಟ್ ಸಿಗುವಂತದ್ದು ಫಾಸ್ಟ್ ಆಗಿ. ಸೊ ಫಸ್ಟ್ ಒನ್ ಬಂದು 10% ವಿಟಮಿನ್ ಸಿ ಮತ್ತೆ 0.5% ಫೆರೋಲಿಕ್ ಆಸಿಡ್ ಅಟ್ ಎ ಟೈಮ್ ಅಂದ್ರೆ ಫುಲ್ ಕಂಬೈನ್ಡ್ ಆಗಿ ಕೊಟ್ಟಿರೋದ್ರಿಂದ
ತುಂಬಾ ಚೆನ್ನಾಗಿ ನಿಮ್ಗೆ ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ ಮತ್ತೆ ಪಿಗ್ಮೆಂಟೇಷನ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಅಂಡ್ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು 4% ನಿಯಾಸಿನಮೈಡ್ ಕೊಟ್ಟಿದ್ದಾರೆ. ಅಂಡ್ ಥರ್ಡ್ ಒನ್ ಬಂದು 1% ಕೋಜಿಕ್ ಆಸಿಡ್ ಇದೆ. ಅಂಡ್ ಲಾಸ್ಟ್ ಫೋರ್ತ್ ಒನ್ ಬಂದು ಲೈಕೋರೈಸ್ ಎಕ್ಸ್ಟ್ರಾಕ್ಟ್ 1% ಕೊಟ್ಟಿದ್ದಾರೆ. ಸೊ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಒಂದ್ರಲ್ಲೇ ಇರೋದ್ರಿಂದ ನಿಮ್ಗೆ ಇಷ್ಟು ಫಾಸ್ಟ್ ಆಗಿ ಇಷ್ಟು ಬೇಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಸೀರಮ್ ನೀವು ಪರ್ಮನೆಂಟ್ ಆಗೋ ಕೂಡ ನೀವು ಯೂಸ್ ಮಾಡಬಹುದು, ಏನು ನಿಮ್ಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದು ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ. ನಿಮ್ದು ಏನಾದ್ರು ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತ ಹೇಳಿದ್ರು ಕೂಡ ನೀವು ಯೂಸ್ ಮಾಡಬಹುದು. ಮತ್ತೆ ಮೊಡವೆಗಳೇನಾದ್ರು ಆಕ್ಟಿವ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ಮೊಡವೆಗಳು ಕಡಿಮೆ ಆದ್ಮೇಲೆ ಯೂಸ್ ಮಾಡಿ, ಓಕೆನಾ. ಸೊ ಮೊಡವೆಗಳು ಇತ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ನೀವೇನಾದ್ರು ಎಬೋ 18 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡಬಹುದು, ಗಂಡ್ ಮಕ್ಳು ಹೆಣ್ಮಕ್ಳು. ಸೊ ನೀವು ಎಬೋ 18 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಸೂಟ್ ಆಗುತ್ತೆ. ಬಿಲೋ 18 ಇಯರ್ಸ್ ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಆಗಿರ್ಬೋದು, ಮತ್ತೆ ನಿಮ್ ಫೇಸ್ ಅಲ್ಲಿ ಏನಾದ್ರು ಮೊಡವೆಗಳಿತ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಮೊಡವೆಗಳೆಲ್ಲದೂ ಕೂಡ ಕ್ಲಿಯರ್ ಆದ್ಮೇಲೆ ನೀವು ಯೂಸ್ ಮಾಡಬಹುದು ಫ್ರೆಂಡ್ಸ್, ಓಕೆನಾ. ಸೊ ಅವಾಗ ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ. ಅಂಡ್ ಈ ಸೀರಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನೀವು ದಿನದಲ್ಲಿ 2 ಟೈಮ್ಸ್ ಯೂಸ್ ಮಾಡಬಹುದು, ಮಾರ್ನಿಂಗ್ ಮತ್ತೆ ನೈಟ್. ಸೊ ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಫೇಸ್ ವಾಶ್ ಆಗಿರ್ಬೇಕು ಸ್ಟೆಪ್. ಅಂಡ್ ಸೆಕೆಂಡ್ ಸ್ಟೆಪ್ ಬಂದು ಸೀರಮ್ ಅಪ್ಲೈ ಮಾಡಬಹುದು. ಈ ಸೀರಮ್ ಅಂದ್ರೆ ಒಂದು 2 to 3 ಡ್ರಾಪ್ಸ್ ಅಷ್ಟೇ ಹಾಕೋಬೇಕು, ಚೀಕ್ಸ್ ಮೇಲೆ, ನೋಸ್ ಮೇಲೆ ಮತ್ತೆ ಫೋರ್ಹೆಡ್ ಮೇಲೆ ಹಾಕೊಂಡು ನೀಟಾಗಿ ಎಲ್ಲ ಓವರ್ ಆಲ್ ನಿಮ್ಮ ಸ್ಕಿನ್ ಗೆ ನೀವು ನೀಟಾಗಿ ಟ್ಯಾಪ್ ಮಾಡ್ಕೊಂತ ಬನ್ನಿ, ಅಥವಾ ನೀಟಾಗಿ ಜೆಂಟಲ್ ಆಗಿ ಬ್ಲೆಂಡ್ ಮಾಡಿ. ಅಂಡ್ ಅದಾದ್ಮೇಲೆ ನೀವು ಎವ್ರಿ ಡೇ ಯೂಸ್ ಮಾಡುವಂತ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಅಂಡ್ ನೆಕ್ಸ್ಟ್ ಸ್ಟೆಪ್ ಬಂದು ಲಾಸ್ಟ್ ಸ್ಟೆಪ್ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು, ಓಕೆನಾ. ಅಂಡ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಪೌಡರ್ ಕೂಡ ನೀವು ಯೂಸ್ ಮಾಡಬಹುದು ಮಾರ್ನಿಂಗ್ ಟೈಮ್, ಆರ್ ಬೇಡ ನಮಗೆ ಸನ್ಸ್ಕ್ರೀನ್ ಸಾಕು ಲಾಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ಸೊ ಅಲ್ಲೇ ನೀವು ಸ್ಕಿಪ್ ಮಾಡಬಹುದು. ಮತ್ತೆ ಡೇ ಕ್ರೀಮ್ ಅದೆಲ್ಲ ನಿಮ್ಗೆ ಎಕ್ಸ್ಟ್ರಾ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೀಡಿತು ಅಂತ ಹೇಳಿದ್ರೆ ಯೂಸ್ ಮಾಡಿ, ಅದರ್ವೈಸ್ ಸನ್ಸ್ಕ್ರೀನ್ ಈಸ್ ಮಸ್ಟ್ ಅಂಡ್ ಶುಡ್ ನೀವು ಅಪ್ಲೈ ಮಾಡಲೇಬೇಕು. ಅಂಡ್ ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ಈ ಸೀರಮ್ ಯೂಸ್ ಮಾಡ್ಕೊಂಡು ನೀವು ಮಲಗಬಹುದು, ಬೇರೆ ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಓಕೆನಾ. ಸಪೋಸ್ ನೀವೇನಾದ್ರು ಬೇರೆ ಟ್ರೀಟ್ಮೆಂಟ್ ತಗೊಂತಿದ್ದೀರಾ ಅಂತ ಹೇಳಿದ್ರೆ ಸೊ ನೈಟ್ ಟೈಮ್ ನೀವೇನೋ ಯೂಸ್ ಮಾಡೋ ನೀಡ್ ಇರೋದಿಲ್ಲ, ಮಾರ್ನಿಂಗ್ ಟೈಮ್ ನೀವು ಯೂಸ್ ಮಾಡಬಹುದು. ಸೊ ಈ ರೀತಿ ನೀವು ಒಂದು 1 ಮಂತ್ ಅಲ್ಲಿ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಅಂದ್ರೆ ಈ ಬಾಟಲ್ ಫುಲ್ ಖಾಲಿ ಆಗೋರ್ಗು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಫುಲ್ ಬೇಗನೆ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್, ಓಕೆನಾ. ಅಂಡ್ ಇದ್ರ ಜೊತೆಗೆ ಒಳ್ಳೆ ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲದೂ ಕೂಡ ನೀವು ಮಾರ್ನಿಂಗ್ ಟೈಮ್ ಅಲ್ಲಿ ಯೂಸ್ ಮಾಡೋದ್ರಿಂದ ಬೇಗನೆ ರಿಸಲ್ಟ್ ನಿಮ್ಗೆ ಇನ್ನೂ ಚೆನ್ನಾಗಿ ಸಿಗುತ್ತೆ ಪರ್ಮನೆಂಟ್ ಆಗಿ. ಅಂಡ್ ಎಲ್ಲ ಫುಲ್ ಕ್ಲಿಯರ್ ಆದ್ಮೇಲೂ ಕೂಡ ನಾವು ಯೂಸ್ ಮಾಡಬಹುದಾ ಮ್ಯಾಮ್ ಅಂತ ಹೇಳಿದ್ರೆ ಹೌದು, ಯೂಸ್ ಮಾಡಬಹುದು, ಕಂಟಿನ್ಯೂ ಮಾಡಬಹುದು. ವೈ? ಬಿಕಾಸ್ ನಿಮ್ಮ ಸ್ಕಿನ್ ಬ್ರೈಟನ್ ಆಗ್ಬೇಕಲ್ವಾ. ಸೊ ನಿಮ್ಗೆ ಯಾವಾಗ್ಲೂ ನಿಮ್ಮ ಸ್ಕಿನ್ ಬ್ರೈಟನ್ ಆಗಿ ಇರಬೇಕು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ಅದರ್ವೈಸ್ ಬೇಡ ನಮಗೆ ಪಿಗ್ಮೆಂಟೇಷನ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಒಂದು ಯೂಸ್ ಮಾಡಿ, ಓಕೆನಾ. ಅಂಡ್ ತುಂಬಾ ಜನ ಕಮೆಂಟ್ ಮಾಡ್ತಿರ್ತೀರಾ, ಮ್ಯಾಮ್ ನೀವು ತೋರಿಸುವಂತ ಕ್ರೀಮ್ಸ್ ಗಳು ಅಥವಾ ಸೀರಮ್ ಪ್ರಾಡಕ್ಟ್ ಎಲ್ಲ ನಾವು ಮೀಶೋದಲ್ಲಿ ತಗೋಬಹುದಾ ಅಂತ ಹೇಳಿ. ಸೊ ದಯವಿಟ್ಟು ಸ್ಕಿನ್ ಗೆ ರಿಲೇಟೆಡ್ ಆಗಿರುವಂತಹ ಪ್ರಾಡಕ್ಟ್ ಗಳನ್ನ ಮೀಶೋದಲ್ಲಿ ತಗೊಳಕ್ ಹೋಗಬೇಡಿ. ಸೊ ಅಲ್ಲಿ ನಿಮ್ಗೆ ಡೂಪ್ ಬರುತ್ತೆ. ನಾನು ಒರಿಜಿನಲ್ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಆ ಮೂಲಕನೇ ಹೋಗಿ ತಗೊಳ್ಳಿ. ಸೊ ನಿಮ್ಗೆ ಒರಿಜಿನಲ್ ಬರುತ್ತೆ, ಓಕೆನಾ. ಅದನ್ನ ಬಿಟ್ಟು ನೀವು ಮೀಶೋದಲ್ಲಿ ತಗೊಂತೀವಿ, ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂತೀವಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಡೂಪ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವೆಲ್ಲ ಬ್ರ್ಯಾಂಡ್ ಎಲ್ಲ ಬಂದು ಲೈಕ್ ಜಸ್ಟ್ ಫ್ಯಾಬ್ರಿಕ್ ರಿಲೇಟೆಡ್ ಅಂದ್ರೆ ಕ್ಲಾತಿಂಗ್ ಆಗಿರ್ಬೋದು, ಮತ್ತೆ ಕಿಚನ್ ಐಟಮ್ಸ್ ಗಳಾಗಿರ್ಬೋದು. ಸೊ ಈ ರೀತಿ ರಿಲೇಟೆಡ್ ಗೆಲ್ಲ ಓಕೆ, ಬಟ್ ಸ್ಕಿನ್ ಕೇರ್ ರಿಲೇಟೆಡ್ ಪ್ರಾಡಕ್ಟ್ ಗಳನ್ನ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗಬೇಡಿ, ಓಕೆನಾ. ಸೇಮ್ ಅದೇ ರೀತಿಯಲ್ಲೇ ಕಾಣಿಸುತ್ತೆ, ಬಟ್ ಡೂಪ್ ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.